ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟೈಮ್ 11 ಗಂಟೆ ಆಗಿದೆ ಸನಿಗೆಲ್ಲ ಸ್ಕೂಲಿಗೆ ಕಳಿಸಿ ಬಂದಿದ್ದೀನಿ ಇವತ್ತು ಗುರುವಾರದ ಲಾಗ್ ಆಗಿರುತ್ತೆ ನೋಡಿ ದೇವ್ರ ಪೂಜೆ ಮಾಡಬೇಕು ತುಂಬಾ ಲೇಟ್ ಆಗೋಗ್ಬಿಟ್ಟಿತ್ತು ಇವತ್ತು ಇದು ಚಳಿ ಇರೋದ್ರಿಂದ ಹುಷಾರೇ ಇಲ್ಲ ನನಗೆ ಹಾಗಾಗಿ ಸ್ವಲ್ಪ ಲೇಟಾಗಿ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಲಾಗ್ನ ಕಂಟಿನ್ಯೂ ಮಾಡೋಣ ಪೂಜೆ ಮಾಡಿಕೊಂಡು ಇವಾಗ ರಂಗೋಲಿ ಹಾಕ್ತಾ ಇದ್ದೀನಿ ವೈಟ್ ರಂಗೋಲಿ ನೋಡೇ ಇಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ ಇದರಲ್ಲಿ ಅಡ್ಜಸ್ಟ್ ಮಾಡಿ ಹಾಕಿದ್ರಾಯ್ತಂತ ಸ್ಟಾರ್ಟ್ ಮಾಡ್ಕೊತಿದ್ದೀನಿ ಸುಮ್ಮನೆ ಈ ಥರ ನೋಡ್ಕೊಂಡೆ ಇಲ್ಲ ವೈಟ್ ರಂಗೋಲಿ ಖಾಲಿ ಆಗೋಗ್ಬಿಟ್ಟಿದೆ ಇಲ್ಲದೆ ಇರುವಾಗ ಏನಾದರೂ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಂಡು ಬಿಡ್ಬೇಕು ನೋಡಿ ಏನಪ್ಪ ಅಂತಂದರೆ ವೈಟ್ ರಂಗೋಲಿ ಇದ್ರೇ ರಂಗೋಲಿ ಒಂದು ಲಕ್ಷಣ ಬಟ್ ಖಾಲಿ ಆಗೋಗ್ಬಿಟ್ಟಿತ್ತು ನಾನು ರಂಗೋಲಿ ಇವತ್ತು ಗುರುವಾರ ಆಗಿರೋದ್ರಿಂದ ರಂಗೋಲಿ ಹಾಕ್ದೆ ಪೂಜೆ ಮಾಡೋಕ್ಕೆ ನನಗೂ ಮನಸ್ಸು ಬರ್ತಾ ಇರಲಿಲ್ಲ ಹಂಗಾಗಿ ಓಕೆ ಪರವಾಗಿಲ್ಲ ಯಾವುದಾದ್ರೇನು ರಂಗೋಲಿನೇ ಅಲ್ವಾ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಅದಕ್ಕೆ ಹೊಸ್ಲಿಗಷ್ಟೇ ನಾನು ಹಾಕ್ಕೊಂಡಿದ್ದು ಆಮೇಲೆ ಬೇಡ ಬಿಡು ಎಲ್ಲ ಕಡೆ ನಾನು ದೇವ್ರ ಜಗ್ಲಿಗೂ ಕೂಡ ರಂಗೋಲಿ ಇಡ್ತಾ ಇದ್ದೆ ಬಟ್ ನನಗೆ ಇದು ವೈಟ್ ರಂಗೋಲಿ ಇರಲಿಲ್ಲ ಅಲ್ವಾ ಹಂಗಾಗಿ ಅಷ್ಟೊಂದು ಇಷ್ಟ ಅನ್ನಿಸ್ಲಿಲ್ಲ ಓಕೆ ಪರವಾಗಿಲ್ಲ ಹೊಸ್ಲಿಗಷ್ಟೇ ಹಾಕ್ಕೊಂಡು ಬಿಟ್ರಾಯ್ತು ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ನನಗೆ ಇದೊಂದು ಡಿಸೈನ್ ಇಷ್ಟ ಆಯಿತು ಅದರಲ್ಲಿಂದ ಚೆನ್ನಾಗಿ ಬರ್ತಾ ಇತ್ತು ಕೂಡ ಹಾಕ್ತಾ ಇದ್ದೆ ಓಕೆ ಪರವಾಗಿಲ್ಲ ಇನ್ನು ಕಲರ್ ರಂಗೋಲಿಯಲ್ಲಿ ನನಗೆ ಆ್ಯಕ್ಚುಲಿ ರಂಗೋಲಿ ಹಾಕೋದಂದ್ರೆ ಇಷ್ಟ ನಾನು ಕಾಲೇಜಲ್ಲೆಲ್ಲ ರಂಗೋಲಿ ಕಾಂಪಿಟೇಷನ್ನಲ್ಲಿ ಇದು ಮಾಡ್ತಿದ್ದೆ ನಮಗೆಲ್ಲ ರಂಗೋಲಿ ಕಾಂಪಿಟೇಷನ್ ಎಲ್ಲ ಇಡ್ತಾಯಿದ್ರು ಇವಾಗಿನ ಮಕ್ಕಳಿಗೆ ಏನೋ ಗೊತ್ತಿಲ್ಲ ನಾವು ಓದೋ ಟೈಮಲ್ಲಿ ರಂಗೋಲಿ ಕಾಂಪಿಟೇಷನ್ ಆಗಿರ್ಬೋದು ಹೂ ಎಣಿಕೆ ಕಾಂಪಿಟೇಷನ್ ಆಗಿರ್ಬೋದು ಇದೆಲ್ಲನೂ ಇಡ್ತಿದ್ರು ಎಲ್ಲದರಲ್ಲೂ ನಾನು ಇರ್ತಾ ಇದ್ದೆ ನನಗೆ ಇಷ್ಟ ಇವಾಗ ಸ್ವಲ್ಪ ಸನ್ನಿಂದು ಪ್ರೆಗ್ನೆನ್ಸಿ ಟೈಮಲ್ಲೇ ನಾನು ಹಾಕೋದೆಲ್ಲ ಬಿಟ್ಬಿಟ್ಟಿದ್ದೆ ಇನ್ನಲ್ಲಿ ಈ ಥರ ಆಗಿದೆ ನೋಡಿ ರಂಗೋಲಿ ಇಲ್ಲ ಅಂತೇಳಿ ಈ ಥರ ಸುಮ್ಮನೆ ಹೊಸ್ಲಿಗೆ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ ಇನ್ನು ಈ ಕಡೆ ರಂಗೋಲಿ ಎಲ್ಲ ಹಾಕಿದ್ಮೇಲೆ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿ ಧೂಪ ಹಾಕ್ತಾ ಇದ್ದೆ ನೋಡಿ ಇವಾಗ ಏನಾಗೋಗ್ಬಿಟ್ಟಿದೆ ಅಂತಂದರೆ ಸನ್ನಿ ಸ್ಕೂಲಿಗೆ ಹೋದ್ಮೇಲೆ ನಾನು ಪೂಜೆ ಮಾಡೋದ್ರಿಂದ ಸ್ವಲ್ಪ ಪೂಜೆ ಮಾಡೋದಕ್ಕೆ ನಿಧಾನ ರಿಲ್ಯಾಕ್ಸ್ ಆಗಿ ಮಾಡ್ಕೊತೀನಿ ಬೆಳಗ್ಗೆ ಎಲ್ಲ ಅರ್ಜೆಂಟಲ್ಲಿ ಆಗೋದಿಲ್ಲ ನಾನೇ ಒಂದು ಟೈಮಿಂಗ್ ಫಿಕ್ಸ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಬೆಳಗ್ಗೆ ಎಲ್ಲ ಒಂದೆಲ್ಲ ಅಡುಗೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಪೂಜೆ ಮಾಡೋಣ ಮನಸ್ಸಿಂದ ಅಂದ್ಕೊಂಡು ನಾನು ಸಾಯಿಬಾಬಾಗೆ ಪೂಜೆ ಮಾಡ್ತೀನಿ ನನಗೆ ಪೂಜೆ ಮಾಡೋದಂದರೆ ತುಂಬಾ ಇಷ್ಟ ತುಂಬ ಇಷ್ಟಪಟ್ಟು ಪೂಜೆ ಮಾಡ್ತೀನಿ ನನಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಬ್ಲಿಂಕ್ ಬಂದಿದೆ ಯಾರೇನು ಅನ್ಕೋಬೇಡಿ ಇದು ನಾನು ನೋಡಿರಲಿಲ್ಲ ಮತ್ತು ಈ ಥರ ಎಲ್ಲ ಪೂಜೆ ಮಾಡೋದಾಗಿರ್ಬೋದು ಮತ್ತು ಹೂ ಏರ್ಸೋದಾಗಿರ್ಬೋದು ಎಲ್ಲ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಅಲ್ಲಿ ಇಷ್ಟ ಅಂತಲೇ ಅಂದ್ಕೊತೀನಿ ನನಗೆ ಸ್ವಲ್ಪ ಇಷ್ಟ ಈ ಥರ ಮಾಡೋದು ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ ಸನ್ನಿ ಹೋದ್ಮೇಲೆ ನಂದಿಷ್ಟು ಕೆಲಸ ಇರುತ್ತೆ ಅದನ್ನು ಮುಗಿಸ್ಕೊಂಡು ಬಿಟ್ಟರೆ ಮತ್ತೆ ಸನ್ನಿ ಬಂದಮೇಲೆ ಮಧ್ಯಾಹ್ನಕ್ಕೆಲ್ಲ ಅಡುಗೆ ಮಾಡೋದು ಅದು ಇವತ್ತು ಗುರುವಾರ ಅಲ್ವಾ ಹಾಗಾಗಿ ಪೂಜೆನೇ ಮೊದಲು ಮುಗಿಸ್ಕೊಂಡ್ಬಿಟ್ಟೆ ಹೊರಗಡೆ ಕಟ್ಟಡ ಕಟ್ಟೋದ್ರಿಂದ ವಾಯ್ಸ್ ತುಂಬಾ ಡಿಸ್ಟರ್ಬೆನ್ಸ್ ಇದೆ ವಿಡಿಯೋದಲ್ಲಿ ಏನಾಗ್ಬಿಡುತ್ತೆ ಅಂದರೆ ಡೋರ್ ಎಲ್ಲ ಓಪನ್ ಇಟ್ಟು ವಿಡಿಯೋ ಮಾಡ್ಕೊತಾ ಇರ್ತೀವಲ್ವ ಹೊರಗಡೆ ಮನೆ ಕಟ್ಟೋದೆಲ್ಲ ಸೌಂಡ್ ಬಂದುಬಿಡುತ್ತೆ ನನಗಂತೂ ಅರ್ಧ ವಿಡಿಯೋ ಮಾಡ್ಕೊಳ್ಳುವಾಗ ಇದೇ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ ನೋಡು ಅದಕ್ಕಂತಲೇ ಅರ್ಧ ವಾಯ್ಸ್ ಓವರ್ ಕೊಡ್ತಾ ಇರ್ತೀನಿ ನಾನು ಇನ್ನು ತಲೆ ಸ್ನಾನ ಮಾಡಿದ್ನಲ್ವ ನಾನಂತೂ ತಲೆ ಸ್ನಾನ ಮಾಡಿದಾಗ ಈ ಥರ ಅರ್ಧ ಬಿಸಿಲಿಗೆ ತಲೆ ಒಣಸ್ಕೊತೀನಿ ನನಗೆ ಈ ಥರ ಎಲ್ಲ ಏರ್ ಡ್ರೈಯರಲ್ಲಿ ಒಣಸ್ಕೊಳ್ಳೋದು ಅಷ್ಟೊಂದು ಇಷ್ಟ ಆಗಲ್ಲ ಗಿಡಕ್ಕೆಲ್ಲ ನೀರು ಹಾಕ್ತಾ ಇದ್ದೀನಿ ಗಿಡಗಳಿಗೆ ಕೇರೆ ಮಾಡೋದಾಗ್ತಾ ಇಲ್ಲ ನನ್ನಿಂದ
ಅಂದರೆ ಸ್ವಲ್ಪ ಊರಿಗೆಲ್ಲ ಹೋಗ್ಬಿಡ್ತೀನಲ್ವ, ಅವಾಗೆಲ್ಲ ನೋಡ್ಕೊಳ್ಳಿ ಕಷ್ಟ ಆಗ್ಬಿಡುತ್ತೆ. ನೋಡಿ ರೋಸ್ ಗಿಡ ಯಾವ ಥರ ಒಣಕೊಂಡೋಗಿದೆ, ಚಿಗಿತಾ ಇದೆ ಕೆಳಗಡೆ. ಸ್ವಲ್ಪ ಪರವಾಗಿಲ್ಲ, ಇದನ್ನೆಲ್ಲ ಕೀಳ್ಬೇಕು ಒಂದಿನ. ಬರ್ತಾನೆ ಇಲ್ಲ, ಅದಕ್ಕೆ ಸುಮ್ಮಾಗ್ಬಿಟ್ಟಿದ್ದೀನಿ. ನಮ್ಮ ಹಸ್ಬೆಂಡ್ ಬಂದ ತಕ್ಷಣ ಕ್ಲೀನ್ ಮಾಡಿಸ್ಬೇಕು. ಎಲ್ಲ ಪೂಜೆ ಆಯಿತು, ಗಿಡಕ್ಕೆ ನೀರು ಹಾಕಿದ್ದಾಯಿತು, ಪೂಜೆ ಕೂಡ ಮುಗಿಸ್ಕೊಂಡೆ ಇವತ್ತು. ಒಳಗಡೆ ಕೂಡ ಪೂಜೆ ಮುಗಿಸ್ಕೊಂಡಿದ್ದೀನಿ ನೋಡಿ. ಇವತ್ತ ಗುರುವಾರ ಆಗಿರೋದ್ರಿಂದ ಹಣ್ಣಿಟ್ಟಿದ್ದೀನಿ ದೇವರಿಗೆ. ಟೈಮ್ 1 ಗಂಟೆ ಆಗ್ತಾ ಇದೆ. ಸನಿನು ಸ್ಕೂಲಿಂದ ಕರ್ಕೊಂಡು ಬರಬೇಕು. ಆ್ಯಂಡ್ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಕೂಡ ಹಾಕಿದ್ದೀನಿ, ತೆಗೆದು ಒಣಗಾಕ್ಬೇಕು. ಸನ್ನಿ ಬರುವಾಗ ಎಷ್ಟು ಎಕ್ಸೈಟ್ಮೆಂಟ್ ಆಗಿರ್ತಾನೆ. ನಾನು ಇವತ್ತು ವಿಡಿಯೋ ಮಾಡಿ ತೋರಿಸ್ತೀನಿ. ನಾನು ಸ್ವಲ್ಪ ಕೆಲವು ಟೈಮ್ ಸ್ಕೂಲಿಗೆ ಕರ್ಕೊಂಡು ಹೋಗೋದಾಗಿರ್ಬೋದು, ಬರೋದಾಗಿರ್ಬೋದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಜಾಸ್ತಿ ತೋರ್ಸೋಕೆ ಹೋಗಲ್ಲ, ಯಾಕಂದರೆ ಅವನ್ನ ನಾನು ರೋಡಲ್ಲಿ ಕರ್ಕೊಂಡು ಬರಬೇಕಾಗಿರುತ್ತಲ್ವ. ನನಗೆ ಒಂಥರ ನರ್ವಸ್. ಬೈಕ್ಗಳು ಬರ್ತಿರ್ತವೆ, ಸ್ಕೂಲ್ ಬಿಡೋ ಟೈಮ್ ಅಲ್ವಾ. ಹಾಗಾಗಿ ನಾನು ಅವ್ನ ಬ್ಯಾಗ್ ಇರುತ್ತೆ, ಆ್ಯಂಡ್ ಲಂಚ್ ಬ್ಯಾಗ್ ಇರುತ್ತೆ, ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಬರಬೇಕಲ್ವ. ಏನಕ್ಕೆ ವಿಡಿಯೋ ಅಂತ ಅಂದ್ಕೊಂಡು ಬಿಟ್ಬಿಡ್ತೀನಿ. ಒಂದೊಂದು ಸತೆ ಫ್ರೀ ಆಗಿರುತ್ತಲ್ವ ರೋಡು, ಆ ಟೈಮಲ್ಲಿ ವಿಡಿಯೋ ಮಾಡ್ತಾ ಬರ್ತಾ ಇರ್ತೀನಿ ನೋಡಿ. ಹಾಗಾಗಿ ಸದ್ಯಕ್ಕೆ ವಿಡಿಯೋ ಮಾಡಿಲ್ಲ, ಯಾವುದು ಮಾಡೋಣ ಒಂದೊಂದು ಮಾಡಿದ್ದೀನಿ, ಬಟ್ ಡೈಲಿ ವಿಡಿಯೋ ಮಾಡೋಕ್ಕಲ್ಲ ಒಂದು. ಹಾಗಾಗಿ ಕರ್ಕೊಂಡು ಬರಬೇಕು. ಹೋಗೋಣ ಬನ್ನಿ. ಏನು ಖಾಲಿ ಮಾಡಿಯಾ ಬಂಗಾರ? ಹಡ್ಡು ಖಾಲಿ ಮಾಡಿಯಾ? ಗುಡ್ ಗರ್ಲ್ ಇದೆಯಾ, ಗುಡ್ ಬಾಯ್ ಇದೆಯಾ? ಏಯ್ ಗುಡ್ ಬಾಯ್ ಅನ್ಬೇಕು ಬಂಗಾರ. ಹಾಂ ನೋಡಿ, ಸಣ್ಣಿನ ಸ್ಕೂಲಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬ್ಯಾಗು, ಮೊಬೈಲ್ಸು, ಖಾಲಿ ಖಾಲಿ. ಹೌದಿಲ್ವಾ ಸನ್ನಿ? ಮನೆಗೆ ಹೋಗೋಣ. ಸನ್ನಿ ಬಟ್ಟೆ ಫುಲ್ ಗಲೀಜ್ ಮಾಡ್ಕೊಂಡ. ಸನ್ನಿ ಸ್ಕೂಲ್ಗೆ ಹೋಗಿ ಕುಪ್ಪು ಹಚ್ಕೊಂಡು ಬಂದಿದ್ದಾನೆ. ಸ್ಟ್ರಾಂಗ್ ಆಗ್ತಾನಂತ ಅವನು ಟಿಫಿನ್ ಖಾಲಿ ಮಾಡ್ಕೊಂಡು ಬಂದ. ಸನ್ನಿ ಡ್ರಾಯಿಂಗ್ ಸೂಪರ್ ಬಂಗಾರ. ಡ್ರೆಸ್ ಬಿಚ್ಚೋಣ ಬಾ. ಸನ್ನಿಗೆ ಮಧ್ಯಾಹ್ನ ಸ್ಕೂಲಿಂದ ಬಂದಿಂದ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ. ಈ ಥರ ಎಲ್ಲ ಫ್ರೂಟ್ಸ್ ಹಾಕಿದ್ದೀನಿ ನೋಡಿ. ಕ್ಯಾರೆಟು, ಸೌತೆಕಾಯಿ, ಬೀನ್ಸು, ಟೊಮೊಟೊ, ಒಂದು ಅರ್ಧ ಈರುಳ್ಳಿ, ಇನ್ನು ಈ ಕಡೆ ಒಂದು ಸ್ವಲ್ಪ ಅರ್ಧ ನಾರ್ಮಲ್ ಬೇಳೆ ತೊಗೊಂಡಿದ್ದೀನಿ. ಇನ್ನು ಈ ಕಡೆ ಸ್ವಲ್ಪ ನಾರ್ಮಲ್ ಅರ್ಧ ಬೇಳೆ ಆ್ಯಂಡ್ ನವಣೆ ಆ್ಯಂಡ್ ಹೆಸರು ಬೇಳೆ ಮತ್ತು ಕೆಂಪುಬೇಳೆ, ಒಂದು ಈ ಥರ ಒಂದು 5 ತೊಗರಿಬೇಳೆ ಆಗಿರ್ಬೋದು. ಈ ಥರ 5 ಧಾನ್ಯಗಳು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಬರ್ಬೇಕು. ಇವನ್ನ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಯಾವ ಪ್ರೊಸೆಸ್ಸಲ್ಲಿ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ನಾರ್ಮಲಾಗಿ ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಬಿಡಬೇಕು. ಈ ಥರ ಸ್ವಲ್ಪ ಆಯಿಲಲ್ಲೇ ಹಾಕಿ ನೆಕ್ಸ್ಟ್ ಆಮೇಲೆ ಒಂದು ಎಸಳೆ ಕರಿಬೇವು ಹಾಕಿ ತಕ್ಷಣವೇ ಇಲ್ಲೇನು ಹೆಚ್ಚಿಟ್ಟಿದ್ವಲ್ವ ಟೊಮೊಟೊ ಎಲ್ಲನೂ ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಬೇಕು.
ಎಣ್ಣೆ ಕಡಿಮೆನೇ ಇರಲಿ, ತರಕಾರಿ ನೀರಲ್ಲೆಲ್ಲ ಕುದ್ದುಕೊಂಡು ಹೋಗ್ಬಿಡುತ್ತೆ. ಮಕ್ಕಳಿಗೆ ಎಣ್ಣೆ ಜಾಸ್ತಿ ಹಾಕಬಾರ್ದು ನೋಡಿ. ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರ. ಒಂದು ಜಾಸ್ತಿ ಖಾರ ತಿನ್ನಲ್ಲ, ಹಾಗೆ ಸ್ವಲ್ಪ ಮಾತ್ರ ಖಾರ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಇವಾಗ ಬೇಳೆ ಕೂಡ ಹಾಕಿದ್ದೀನಿ. ತುಪ್ಪ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು, ಎಣ್ಣೆ ಬೇಡ, ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮೆತ್ತಗೆ ಒಂದು 4-5 ವಿಸಿಲ್ ಹೊಡ್ಕೊಂಡು ಬಿಟ್ಟರೆ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡಿ ಸನ್ನಿ ಫುಡ್ಡು. ಇವಾಗ ಇಷ್ಟು ಕ್ವಾಂಟಿಟಿ ನೀರು ಹಾಕ್ಕೊಂಡಿದ್ದೀನಿ. ಆಯಿತು, ಒಂದು 3-4 ವಿಸಿಲ್ ಕೂಗಿಸ್ಬಿಟ್ರೆ ರೆಡಿ ಆಗುತ್ತೆ ನೋಡಿ. ನೋಡಿ ಫೈನಲ್ ಆಗಿ ಸನ್ನಿ ಫುಡ್ ರೆಡಿ ಆಗೋಯ್ತು. ತಿನ್ಕೊಂಡ್ಬಿಡ್ತಾನೆ. ತಿಂದು ಮಲ್ಕೊಂಡಂದ್ರೆ ಸಾಯಂಕಾಲವರೆಗೂ ಎದ್ದೇಳಲ್ಲ ಅವನು. ಕಿಚಡಿ ಪಪ್ಪ. ಇನ್ನು ಸಾಯಂಕಾಲ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೆಂತೆ ರೈಸ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ನೋಡಿ. ನಾನು ಏನೇನು ಹಾಕಿ ಮಾಡ್ತಾ ಇದ್ದೀನಿ ಅಂದರೆ, ನಾರ್ಮಲ್ ಆಗಿ ಪುದೀನ ಆ್ಯಂಡ್ ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಒಂದು ಕಡೆ ಇಟ್ಕೊಂಡಿದ್ದೀನಿ. ಇನ್ನು ನಿನ್ನೆನೇ ತೊಗೊಂಡಿರ್ತಕ್ಕಂಥ ಮೆಂತೆನ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಮಿಕ್ಸರ್ಗೆ ಮೆಣಸಿನ್ಕಾಯಿ, ಪುದೀನ ಆ್ಯಂಡ್ ಕೊತ್ತಂಬರಿನ ಮಿಕ್ಸಿಗೆ ಹಾಕೊಂಡು ಬಂದುಬಿಡಬೇಕು, ಪೇಸ್ಟ್ ಮಾಡಿಕೊಂಡು. ಇದು ಮೇನು ಏನಪ್ಪ ಅಂದರೆ ಮಸಾಲೆ ಅಂತಲೇ ಹೇಳ್ಬೋದು ಮೆಂತೆ ರೈಸ್ಗೆ. ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತೇಳಿ ಒಂದು ಬಾಣಲಿಗೆ ನಾರ್ಮಲಾಗಿ ಆಯಿಲ್, ಸ್ವಲ್ಪ ನಮಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಆಯಿಲ್ ಹಾಕ್ಕೊಳ್ಳಿ. ನಿನ್ನೆನೇ ನಾನು ಮೆಂತೆಲಿಂದ ಪೂರಿ ಮಾಡಿದ್ನಲ್ವ, ಅದ್ರದ್ದು ಸ್ವಲ್ಪ ಮೆಂತೆ ಮಿಕ್ಕಿಬಿಟ್ಟಿತ್ತು. ಹಾಗಾಗಿ ಅದು ಮಿಕ್ಕಿದ್ದು ಉಳಿದ್ರೆ ಇರಲ್ಲ ಅಂದ್ಬಿಟ್ಟು ಇವತ್ತೇ ರೈಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಶೇಂಗಾ ಹಾಕ್ಕೊತಿದ್ದೀನಿ. ನೀವು ಬೇಕಾದ್ರೆ ಆಪ್ಷನಲ್ ಆಗಿ ಇಟ್ಕೋಬೋದು. ಸಾಸಿವೆ, ಜೀರಿಗೆ ಹಾಕ್ಕೊಂಡು ಶೇಂಗಾ ಆ್ಯಡ್ ಮಾಡ್ಕೊತಿದ್ದೀನಿ, ಕಡಲೆ ಬೀಜ. ನೀವು ಬೇಕಾದರೆ ಆಪ್ಷನಲ್ ಆಗಿ ತೊಗೋಬೋದು. ನೆಕ್ಸ್ಟ್ ಒಂದು ಎಸಳೆ ಕರಿಬೇವನ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಲೋ ಫ್ಲೇಮಲ್ಲಿಡಿ, ಇಲ್ಲಾಂದರೆ ಶೇಂಗಾ ಎಲ್ಲ ಸೀದೋಗ್ಬಿಡೋ ಚಾನ್ಸಸ್ ಇರುತ್ತೆ. ಇನ್ನು ನೆಕ್ಸ್ಟ್ ನಾವೇನೋ ಹೆಚ್ಚಿಟ್ಕೊಂಡಿತ್ತಂತ ಟೊಮೊಟೊ ಆ್ಯಂಡ್ ಆಲೂಗಡ್ಡೆ ಆ್ಯಂಡ್ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಬೇರೆ ಏನು ನಾನು ಹಾಕ್ತಾ ಇಲ್ಲ, ಯಾಕಂದರೆ ಮೆಂತೆ ಫ್ಲೇವರ್ ಹೊರಟೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಜಾಸ್ತಿ ಯಾವುದೂ ತರಕಾರಿ ತೊಗೊಂಡಿಲ್ಲ. 3 ಮಾತ್ರ ತೊಗೊಂಡಿದ್ದೀನಿ. ಮೆಂತೆ ಫ್ಲೇವರ್ ಕೊಡಬೇಕಲ್ವ ಚೆನ್ನಾಗಿ, ಹಂಗಂದ್ಬಿಟ್ಟು ನಾನು ಯಾವುದೇ ಜಾಸ್ತಿ ತರಕಾರಿನ ಹಾಕೊಳ್ಳಿಕ್ಕೆ ಹೋಗಿಲ್ಲ. ಅದನ್ನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಂದ್ರೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಎಲ್ಲನೂ ಚೆನ್ನಾಗಿ ಇದಾಗಬೇಕು, ಮ್ಯಾಶ್ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಏನೂ ಆ್ಯಡ್ ಮಾಡ್ತಾ ಇಲ್ಲ. ಅರಿಶಿನ ಸ್ವಲ್ಪ ಕಲರ್ ಬರಲಿ ಅಂದ್ಬಿಟ್ಟು ಅರಿಶಿನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ನೆಕ್ಸ್ಟ್ ನಾವೇನು ತೊಳೆದಿಟ್ಕೊಂಡಿರ್ತಕ್ಕಂಥ ಮೆಂತ್ಯ ಸೊಪ್ಪನ್ನ ಅಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಮೆಂತೆ ನಿನ್ನೆನೇ ತೊಳೆದಿಟ್ಕೊಂಡಿರೋದ್ರಿಂದ ಇವಾಗ ಏನಾಗ್ಬಿಡುತ್ತೆ ಅಂದರೆ, ತೊಳೆದು ಫ್ರಿಜ್ಜಲ್ಲಿ ಇಟ್ಟರು ಕೂಡ ಅದು ಕೊಳ್ತೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಸಡನ್ಲಿ ನೆಕ್ಸ್ಟ್ ಡೇನೇ ನಾನು ಮೆಂತೆ ರೈಸ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ಅದು ಇರಲ್ಲ ಅಂದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಂತೂ ಸಖತ್ ಟೇಸ್ಟ್ ಆಗಿರುತ್ತೆ. ನಿಮ್ಮ ಮನೇಲಂದ್ರೂ ಇಷ್ಟಪಟ್ಟು ತಿಂತಾರೆ. ಮಕ್ಳಿಗಂತೂ ಮೇನ್ ನೋಡಿ. ನಾನು ಬೆಳಗ್ಗೆ ಮಧ್ಯಾಹ್ನ ಟೈಮಲ್ಲಿ ಸನ್ನಿಗೆ ಕಿಚಡಿ ಮಾಡಿದೆ, ಇನ್ನು ರಾತ್ರಿಗೆ ಇದನ್ನೇ ಕೊಟ್ಬಿಡ್ತೀನಿ ನಾನು. ಇನ್ನೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ವ ಪುದೀನ, ಕೊತ್ತಂಬರಿ, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಖಾರ ಕೂಡ ನಾನು ಮೆಣಸಿನ್ಕಾಯಿ ಮಿಕ್ಸರಲ್ಲಿ ಹಾಕ್ಕೊಂಡಿರೋದ್ರಿಂದ ಹಾಕ್ಕೊತಾ ಇಲ್ಲ. ನೀವು ಬೇಕಾದರೆ ಅಚ್ಚ ಖಾರದ ಪುಡಿ ನೆಕ್ಸ್ಟ್ ಆ್ಯಡ್ ಮಾಡ್ಕೋಬೋದು. ನಾನು ಸನ್ನಿ ತಿಂತಾನೆ ಅಂದ್ಬಿಟ್ಟು ಅದನ್ನು ಅಷ್ಟೇ ಹಾಕಿದ್ದೀನಿ. ಇನ್ನಿಲ್ಲಿ ಒಂದು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ರೈಸ್ನ ತಗೊಂಡು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ. ಅದಕ್ಕೆ ಮಿಕ್ಸ್ ಕೊಟ್ಟ ತಕ್ಷಣವೇ ನೀವು ಅದಕ್ಕೆ ಎಕ್ಸ್ಟ್ರಾ ಉಪ್ಪು ನೋಡ್ಕೊಳ್ಬೋದು. ನೆಕ್ಸ್ಟು ಬೇಕಾದರೆ
ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ತುಪ್ಪ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂದರೆ ಅಷ್ಟು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಆಗಿದೆ. ನಾನು ನೆಕ್ಸ್ಟ್ ಡೇ ಕೂಡ ಇಟ್ಟು ತಿಂದಿದ್ದೀನಿ ರೈಸ್ನ, ಅಷ್ಟೊಂದು ಚೆನ್ನಾಗಾಗಿತ್ತು. ಮನೇಲಿ ಮಕ್ಕಳಿಗೆ ಕೂಡ ಹೆಲ್ದಿ ಅಲ್ವಾ ಈ ಥರ ಸೊಪ್ಪಿಂದ ಮಾಡಂಥ ಫುಡ್ಡು. ಮಕ್ಕಳಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಡೈರೆಕ್ಟಾಗಿ ಸೊಪ್ಪು ತಿನ್ಸೋಕ್ಕಾಗಲ್ಲ, ಈ ಥರ ಕೊಟ್ಟರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡ್ತಿರ್ಬೋದು ಫೈನಲ್ ಆಗಿದ್ದು ರೆಡಿಯಾಗಿ ಹೋಗಿದೆ. ಎಷ್ಟು ಚೆನ್ನಾಗಾಗಿತ್ತಂದರೆ ನನಗಂತೂ ಸಖತ್ತಾಗಿ ಇಷ್ಟ ಆಗಿತ್ತು. ನೀವು ಕೂಡ ಮನೇಲಿ ಎಲ್ಲ ಮಕ್ಕಳಿಗೆ ಈ ಥರ ಟ್ರೈ ಮಾಡಿ ಕೊಡಿ. ಅದರಲ್ಲೂ ಕೂಡ ಒಂದು 5th ಸ್ಟ್ಯಾಂಡರ್ಡ್ಲಿಂದ ಬರೋಂಥ ಮಕ್ಕಳಂತೂ ತುಂಬ ಚೆನ್ನಾಗಿ ತಿಂತಾರೆ. ಅವರಿಗೆ ಲಂಚ್ ಬಾಕ್ಸಿಗೂ ಕೂಡ ಹೆಲ್ಪ್ ಆಗುತ್ತಂತಲೇ ಹೇಳ್ಬೋದು. ಮಧ್ಯಾಹ್ನ ಟೈಮಲ್ಲಿ ಲಂಚ್ ಬಾಕ್ಸಿಗೂ ಕೂಡ ರೆಡಿ ಮಾಡಿಕೊಡ್ಬೋದು. ನೋಡ್ತಿರ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.